ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೈಡರ್ 22. ಇದು ನಂದು ಫಸ್ಟ್ ಯೂಟ್ಯೂಬ್ ವಿಡಿಯೋ. ಈ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇದು ಕಂಟೆಂಟ್ ಕ್ರಿಯೇಷನ್ ಕಡೆ ಆ್ಯಂಡ್ ಮೋಟೋ ವ್ಲಾಗಿಂಗ್ ಕಡೆ ಇದು ನನ್ನ ಫಸ್ಟ್ ಸ್ಟೆಪ್. ಮೊದಲಿಂದನೂ ಸೋಷಿಯಲ್ ಮೀಡ್ಯಾದಾಗ ಬರಬೇಕು, ಏನಾರೇ ಮಾಡಬೇಕಂತ ಇತ್ತು. ಬಟ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊತ ಸೋಷಿಯಲ್ ಲೈಫ್ ಮೀಡ್ಯಾನು ಬ್ಯಾಲೆನ್ಸ್ ಮಾಡೋದು ಭಾಳ ಕಠಿಣ ಅನ್ಸತ್ತಿತ್ತು. ಸೊ ಇದ್ದತ್ರಾಗ ಮಾಡ್ರೇಟಾಗಿ ಡಿಸೆಂಟಾಗಿ ಮಾಡೋವಂಥದ್ದು ಏನಾರು ಇತ್ತಂದ್ರೆ ಮೋಟೋ ವ್ಲಾಗಿಂಗ್ ಅಂತ ನನಗೆ ಅನಿಸ್ತು. ಅದ್ರ ಸಲುವಾಗಿ ಮೋಟೋ ವ್ಲಾಗಿಂಗ್ ಟ್ರೈ ಕೊಡಬೇಕಂತ ಅನಿಸ್ತು. ಅದ್ರ ಸಲುವಾಗಿ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ಇದು ನಂದು ಮೋಟೋ ವ್ಲಾಗಿಂಗ್ದು ಫಸ್ಟ್ ವಿಡಿಯೋ ಆಗಿದ್ದರಿಂದ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂತ ಬೈಕ್ ರಿವ್ಯೂದಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನ. ಸೊ ನನ್ನ ಚಾನಲ್ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೇನೆ ಹೊಸದ, ಯಾಕಂದರೆ ಇದು ನನಗೆ ಲರ್ನಿಂಗ್ ಪೀರಿಯಡ. ಸೊ ಅದ್ರ ಸಲುವಾಗಿ ಹೆಂಗೆ ಟ್ರೆಂಡ್ಸ್ ಸ್ಟಾರ್ಟ್ ಆಗ್ತವೆ, ಮತ್ತು ನನಗೆ ಹೆಂಗೆ ವೀಡಿಯೋ ಮಾಡೋಕ್ಕೆ ಸಿಗ್ತೈತಿ, ನಿಮ್ಮ ಕಡೆಯಿಂದ ಹೆಂಗೆ ಸಪೋರ್ಟ್ ಸಿಗ್ತೈತಿ, ಅದ್ರ ಮ್ಯಾಗ ನನ್ನ ಕಂಟೆಂಟ್ ಡಿಪೆಂಡ್ ಇರ್ತೈತಿ. ಸೊ ನಾವು ಫಸ್ಟಿಗೆ ಬ್ಲ್ಯಾಂಕಾಗಿ ಸ್ಟಾರ್ಟ್ ಮಾಡಕತ್ತಿದ್ರಿಂದ ಬೈಕ್ ರಿವ್ಯೂದಿಂದ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನ. ಸೊ ಅದಕ್ಕೆ ನಾ ಫಸ್ಟ್ ಈಗ ಬೈಕ್ ರಿವ್ಯೂವ ಅದು FZದಿಂದನೇ ಸ್ಟಾರ್ಟ್ ಮಾಡತ್ತೇನ. ಗೈಸ್, ಇದು ಫಸ್ಟ್ ವಿಡಿಯೋ ಆಗಿದ್ದರಿಂದ ದೇವರ ಆಶೀರ್ವಾದದಿಂದ ನಾ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನ. ಫಸ್ಟ್ ಇಂಪ್ರೆಷನ್ ಹೆಂಗಿರ್ತೈತಿ ನೋಡೋಣ. ಬೈಕ್ ಕೀ ಆನ್ ಆಯ್ತು. ಆಹಾ, ಏನು ಮಸ್ತ್ ಸೌಂಡ್ ಐತ್ರಿ, ಬೆನ್ನಿಗತ್ಲೆ ಸ್ಟಾರ್ಟ್ ಆಯ್ತು. ಫಸ್ಟ್ ಗೇರ್ ಬಿದ್ದು ನಮ್ಮ ಬೈಕ್ ಸ್ಟಾರ್ಟ್ ಆಯ್ತು ರೈಡಿಂಗ್. ಬರ್ರಿ FZದ ವಿಡಿಯೋ ಮಾಡತ್ತೇನೆ. ಎದಕ್ಕಂದ್ರೆ ನಮ್ಮ ಮೇನ್ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಒಂದು ಆಸೆ ಏನಂದ್ರೆ ಜೀವನದಾಗ ಏನು ಇಲ್ದಿರ್ಕನು ಒಂದು ಸ್ವಂತ ಬೈಕ್ ಇರ್ಬೇಕು ಅನ್ನೋದೊಂದು ಭಾಳ ಅಂದ್ರೆ ಭಾಳ ಆಸೆ ಇರ್ತೈತಿ ಹುಡುಗರಿಗೆ. ಅದು ಮಿಡ್ಲ್ ಕ್ಲಾಸ್ ಬಾಯ್ಸ್ ಡ್ರೀಮ್ಸ್ ಗೊತ್ತೇ ಇರ್ತೈತಿ ನಿಮಗೆ ಹೆಂಗೆ ಇರ್ತೈತಿ. ಕಾಣೋದು ಬೆಟ್ಟದಷ್ಟ, ಬಟ್ ಅಚೀವ್ ಆಗೋದು ಸ್ವಲ್ಪ. ಅಂಥದ್ರಾಗ ಅಫೋರ್ಡೆಬಲ್ ಪ್ರೈಸ್ ಒಳಗೆ ಕಡಿಮೆ ರೊಕ್ಕೊಳಗೆ ಮಸ್ತ್ ಮಸ್ಕ್ಯುಲರ್ ಬಾಡಿ ಇದ್ದಿದ್ದು ಸ್ಪೋರ್ಟಿ ಲುಕ್ ಕೊಡೋಂಥ ಬೈಕ್ ಸಿಗೋದಂದ್ರೆ ನಮ್ಮದು ಯಮಹಾ FZ V3 ಬೈಕದ ಪಿಕಪ್ ಅದು ಅಂತೂ ಮಸ್ತ್ ಐತಿ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡದ ಬೈಕ್, ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದ. ಬೆಲ್ಗಾಮ್ದಾಗಿಂದ ಪ್ರೈಸ್ ಹೇಳ್ಬೇಕೈತಂದ್ರೆ ಆನ್ ರೋಡ್ 1,32,000 ಸಮಥಿಂಗ್ ಬಿದ್ದೈತಿ. ಸೊ ಇದು ಅಫೋರ್ಡೆಬಲ್ ಅನ್ಬೋದು ಬೈಕ್. ಯಾಕಂದ್ರೆ ನಿಮಗೆ ಗೊತ್ತೈತಿ ಸ್ಪೋರ್ಟ್ಸ್ ಬೈಕ್ ಕಡಿಮೆ ರೊಕ್ಕೊಳಗೆ ಸ್ಪೋರ್ಟ್ಸ್ ಬೈಕ್ ಸಿಗ್ಬೇಕಂದ್ರೆ ಎಷ್ಟು ಕಷ್ಟ ಐತಂತ. ಆಫ್ಟರ್ GST ರಿಡಕ್ಷನ್ ಅಂತೂ ಬೈಕ್ ನಮಗೆ ಫುಲ್ ಮಸ್ತ್ ಕಮ್ಮಿ ರೇಟ್ ಒಳಗೆ ಸಿಕ್ಕೈತಿ. ಗೇರ್ ಶಿಫ್ಟಿಂಗ್ ಅಂತೂ ಮಸ್ತ್ ನೆಕ್ಸ್ಟ್ ಲೆವೆಲ್ದಾಗ ಆಗತೈತಿ. ಏನೂ ಪ್ರಾಬ್ಲಮ್ ಆಗತ್ತಿಲ್ಲ ಗೇರ್ ಹಾಕುವಾಗ, ಗೇರ್ ತೆಗಿಯುವಾಗದು. ಆಮೇಲೆ ಬೈಕ್ ಸಿಟಿ ರೈಡ್ಗಂತೂ ಹೇಳಿ ಮಾಡಿಸ್ದಂಗೆ ಈ ಬೈಕ್ ಐತಿ FZ V3 ಯಮಹಾದವ್ರದ್ದು. ನಿಮಗೆ ಗೊತ್ತೈತಿ ಯಮಹಾದವ್ರದ್ದು ಮೇಕೆಲ್ಲ ಹೆಂಗೆ ಇರ್ತೈತಿ ಅನ್ನೋದು. ಅದ್ರ ಮ್ಯಾಗ ತಿಳ್ಕೊಂಡ್ಬಿಡ್ರಿ ನೀವು. ಬೈಕ್ ಬಗ್ಗೆ ದೂಸರ ಮಾತಿಲ್ಲ. ನಿಮಗೆ ಟ್ರಾಫಿಕ್ದಾಗಂತೂ ಬೈಕದು ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಒಂದೊಂದು ಬೈಕ್ ನೋಡಿರ್ತೀರಿ ನೀವು, ಟ್ರಾಫಿಕ್ದಾಗ ಒಮ್ಮಿಂದೊಮ್ಮೆ ಆನ್ ಆಫ್ ಮಾಡೋದು ಭಾಳ ಜಂಜಟ್ ಇರ್ತೈತಿ. ಟ್ರಾಫಿಕ್ದಾಗೂ ಬೈಕ್ ಬಂದು ಬೀಳಂಗಿಲ್ಲ, ಏನೂ ಇಲ್ಲ. ಪಿಕಪ್ ಅಂತೂ ಮಸ್ತ್ ಕೊಡ್ತೈತಿ. ಇನ್ನು ಬೈಕದು ಬೇಸಿಕ್ ಮೇನ್ ನೋಡೋದಂದ್ರೆ ಫ್ಯೂಯಲ್ ಟ್ಯಾಂಕ್. ಇದು ಫ್ಯೂಯಲ್ ಟ್ಯಾಂಕ್ ಬೈಕದ ಮೇನ್ ಅಟ್ರಾಕ್ಷನ್ ಪಾಯಿಂಟ್. ಈ ಬೈಕಿಗೆ ಒಂದು ಸ್ಪೋರ್ಟಿ ಲುಕ್ ಕೊಡೋದು, ಮಸ್ಕ್ಯುಲರ್ ಬಾಡಿ ಕೊಡೋದಂದ್ರೆ ಇದು ಫ್ಯೂಯಲ್ ಟ್ಯಾಂಕ್. 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಐತಿ. ನನಗಂತೂ ಬೈಕ್ ಓಡ್ಸೋಕ್ಕಂತೂ ಫುಲ್ ಮಜಾ ಬರತೈತ್ರಿ. ಸ್ಮೂತಾಗಿ ಹೊಂಟೈತಿ ಬೈಕ್. ಆ ಸೌಂಡ್, ಅದು ಸಿಟಿ ಟ್ರಾಫಿಕ್ದಾಗ ಬೈಕ್ ನೀವು ಗೇರ್ ತಕ್ಕೊಂತ ಹೊಡೆಯೋದ್ರಾಗ ಗಾಡಿದ ಏನೂ ಪ್ರಾಬ್ಲಮ್ ಬರತ್ತಿಲ್ಲ ನನಗೆ. ಯಾಕಂದ್ರೆ ಇದನ್ನು ಆಲ್ರೆಡಿನೂ ಭಾಳ ಸತಿ ಹೊಡೆದು ನೋಡಿದೆ. ನನ್ನ ಫ್ರೆಂಡ್ದ ಬೈಕ್ ಆಗಿರೋದ್ರಿಂದ ಭಾಳ ಸಲನೂ ಹೊಡೆದೆ ಈ ಬೈಕ್. ನಾ ಈ ಬೈಕ್ ಮೇನ್ ಸಿಟಿ ಟ್ರಾಫಿಕ್ದಾಗ ರೈಡ್ ಮಾಡಿ ನೋಡತ್ತೇನ. ಎದಕ್ಕಂದ್ರೆ ಇಲ್ಲೇ ನಮ್ಮ ಬೈಕ್ಸದ ಮೇನ್ ಫಾಲ್ಟ್ಸ್ಗಳೆಲ್ಲ ಗೊತ್ತಾಗೋದು ಸಿಟಿ ಟ್ರಾಫಿಕ್ ಒಳಗೆ. ಯಾಕಂದರೆ ನೀವು ಲಾಂಗ್ ರೈಡೆಲ್ಲ ಮಾಡುವಾಗ ಗೇರ್ ಶಿಫ್ಟಿಂಗ್ ಅದು ಮಾಡೋದಕ್ಕೆ ಕಮ್ಮಿ. ಸಿಟ್ಯಾಗ ಏನಾಗ್ತೈತಿ, ನೀವು ಗೇರ್ ಶಿಫ್ಟಿಂಗ್ ಫ್ರೀಕ್ವೆಂಟಾಗಿ ಬರ್ತಿರ್ತೈತಿ. ಐದರ್ ಇಟ್ ಮೇ ಬಿ ಟ್ರಾಫಿಕ್ ಅಥವಾ ನೀವು ಟರ್ನ್ಸ್ ಆಗಿರ್ಬೋದು, ಮುಂದೆ ಬರೋ ಗಾಡಿಗಳ ಮ್ಯಾಗೆಲ್ಲ ಡಿಪೆಂಡ್ ಇರ್ತೈತಿ. ಸೊ ಅದ್ರ ಸಲುವಾಗಿ ಸಿಟಿ ರೈಡ್ ಮಾಡಿ ಬೈಕ್ ರಿವ್ಯೂ ಮಾಡೋದು ಭಾಳ ಅಂದ್ರೆ ಭಾಳ ಬೆಸ್ಟ್.
ಮತ್ತೊಂದು ನಮ್ಮ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಈ ಬೈಕಿದ ಅಡ್ವಾಂಟೇಜ್ ಏನಂದ್ರೆ ಕಡಿಮೆ ಪ್ರೈಸ್ ಅಫೋರ್ಡೆಬಲ್ ಪ್ರೈಸ್ ಒಳಗೆ ಒಂದು ಮಸ್ತ್ 149cc ಯಮಹಾ ಎಂಜಿನ್ ಬೈಕ್ ಸಿಗತೈತಿ. ಯಾಕಂದ್ರೆ ಸ್ಪೋರ್ಟ್ಸ್ ಬೈಕ್ ಕ್ರೇಜ್ ನಮ್ಮ ಹುಡುಗರಿಗೆ ಎಷ್ಟು ಇರ್ತೈತಿ ಅನ್ನೋದು ನಿಮಗೆ ಗೊತ್ತೈತಿ. ಸೊ ಇದು ಒಂದು ಮೇನ್ ಅಡ್ವಾಂಟೇಜ್ ಈ ಬೈಕ್ ತೊಗೋದ್ರಿಂದ. ಮತ್ತು ಹೇಳಬೇಕೈತಂದ್ರೆ ಕ್ಲಚ್ ಬ್ರೇಕಿಂಗ್ ಅಂತೂ ಫುಲ್ ಸ್ಮೂತ್ ಬ್ರೇಕಿಂಗ್ ಆಗತೈತಿ. ಯಾವುದು ಜರಕದು ಅಂತೂ ಏನೂ ಇಲ್ಲ ಬೈಕ್ ಬ್ರೇಕ್ ಹಚ್ಚುವಾಗದು. ಹ್ಯಾಂಡಲ್ ಬಾರ ಫುಲ್ ಡೀಸೆಂಟ್ ಐತಿ, ಮಸ್ತ್ ಐತಿ, ಏನೂ ಹೆವಿ ಫೀಲ್ ಆಗಂಗಿಲ್ಲ ನಿಮಗೆ ಟರ್ನ್ ಒಳಗದು. ಈ ಬೈಕಿದ ಟಾಪ್ ಸ್ಪೀಡ್ ಐತಿ 115 km/h ಟಾಪ್ ಸ್ಪೀಡ್ ಐತಿ. ನಮ್ಮ ಬೆಳಗಾವ್ದಾಗ ಇಷ್ಟು ಟ್ರಾಫಿಕ್ ಐತಿ ಅಂದ್ಪಟ್ಟಿಗೆ ಇನ್ನು ಬೆಂಗಳೂರದಾಗ ಅದು ಟ್ರಾಫಿಕ್ ಯಾವ ಲೆವೆಲ್ಗೆ ಇರ್ಬೋದು ಅನ್ನೋದು ನನಗೆ ಇಮ್ಯಾಜಿನೂ ಮಾಡೋಕ್ಕಾಗಂಗಿಲ್ಲ. ಹ್ಯಾಟ್ಸ್ ಆಫ್ ಯಾರ್ಯಾರು ಬೆಂಗಳೂರು ಟ್ರಾಫಿಕ್ ಒಳಗೆ ಜೀವನ ನಡೆಸತ್ತೀರಿ ಅವರೆಲ್ಲರಿಗೂ. ಯಮಹಾದವರು ಎದಕ್ಕೆ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ಈ ಬೈಕ್ ರಿಲೀಸ್ ಮಾಡಿದಾರೆ, ಅವ್ರದ್ದು ಏನು ಇಂಟೆನ್ಷನ್ ಇತ್ತು, ಅವ್ರದ್ದೇನು ಮೇನ್ ಇಂಟೆನ್ಷನ್ ಇತ್ತು ನನಗೆ ಗೊತ್ತಿಲ್ಲ. ಆದರೂ ಏನೋ ಮಾಡಿದಾರೆ, ಅದು ಬೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಹುಡುಗರಿಗೆ ಗೊತ್ತು ಬೈಕ್ ತೊಗೋದು ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದ್ರೆ ಫ್ರೆಂಡ್ಸ್ ಬೈಕ್ ಮ್ಯಾಗೂ ಡಿಪೆಂಡ್ ಆಗೋದು, ಅವ್ರ ಬೈಕ್ ಮ್ಯಾಗೂ ರಿಲೈ ಆಗೋದು ಭಾಳ ಅಂದ್ರೆ ಭಾಳ ಕಷ್ಟ. ಯಾಕಂದ್ರೆ ಎಷ್ಟು ಆಗಲಿ ಏನು ಸ್ವಂತದ್ದು ಇರ್ತೈತಿ ಅದೇ ಸ್ವಂತದ್ದು. ಸಸ್ಪೆನ್ಷನ್ ಅಂತೂ ಫುಲ್ ಭಾರಿ ವರ್ಕ್ ಆಗತೈತಿ. ಈಗ ನನಗೆ ಈ ನಮ್ಮ ನಾ ಬರುತ್ತಿರೋಂಥ ಈ ರೋಡ್ದಾಗಂತೂ ಯಾವ ಹಂಪ್ಸ್ ಅದು ಪ್ಯಾಚ್ ಹೋಲ್ಸ್ ಅದು ಸಿಕ್ಕಿಲ್ಲ ಸಸ್ಪೆನ್ಷನ್ ಟ್ರೈ ಮಾಡೋಕ್ಕೆ. ನೋಡೋಣ ಮುಂದೆ ರೋಡ್ದಾಗ ಎಲ್ಲರೇ ಬಂತಂದ್ರೆ ಅದನ್ನೂ ಒಂದು ಸಲ ಚೆಕ್ ಮಾಡೋಣ. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಅದೇ ಐತಿ ಸಸ್ಪೆನ್ಷನ್. ಇಲ್ಲದಂದ್ರೆ ಸಸ್ಪೆನ್ಷನ್ ಇಲ್ಲಾಂದ್ರೆ ಮತ್ತು ನೀವು ಎತ್ತಿನ ಗಾಡಿ ಹೊಡೆದಂಗೆ ಆಗ್ತೈತಿ. ಸೊ ಸಸ್ಪೆನ್ಷನ್ ಶುಡ್ ವರ್ಕ್ ಸ್ಮೂತ್ಲಿ, ದ್ಯಾಟ್ ಈಸ್ ಆಲ್ಸೋ ಮೇನ್ ಇಂಪಾರ್ಟೆಂಟ್ ಥಿಂಗ್. ಬೈಕ್ ಒಂದು ಸತಿ ಹೈ ಸ್ಪೀಡ್ದಾಗೂ ಹೊಡೆದು ನೋಡೋಣ. ಇದ್ರಾಗೂ ಒಂದು ಕಾಮನ್ ಐತಿ ಎಲ್ಲ ಸ್ಪೋರ್ಟ್ಸ್ ಬೈಕ್ಗತ್ಲೆ, ಅದೇನಂದ್ರೆ ವಿಂಡ್ ಬ್ಲಾಸ್ಟ್. ಇದು ವಿಂಡ್ ಬ್ಲಾಸ್ಟ್ ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಸ್ಪೋರ್ಟ್ಸ್ ಬೈಕ್ ಒಳಗೆ ವಿಂಡ್ ಬ್ಲಾಸ್ಟ್ ಆಗೋದಂತೂ ಕಾಮನ್. ಡಬಲ್ ಸೀಟ್ ಇವಾಗ ನಾ ಡಬಲ್ ಸೀಟ್ ಹಾಕಿ ಹೊಡಿತಿರೋದು ಗಾಡಿ. ನನಗೆ ಹೈ ಸ್ಪೀಡ್ದಾಗಂತೂ ಏನು ಹ್ಯಾಂಡಲ್ ವೈಬ್ರೇಷನ್ ಅದು ಅಂತೂ ಏನೂ ಫೀಲ್ ಆಗಿಲ್ಲ, ಝೀರೋ. ಯಾಕಂದ್ರೆ ಒಂದೊಂದು ಬೈಕ್ ಹೈ ಸ್ಪೀಡ್ ಹೊಡಿಯುವಾಗ ನೀವು ಅಬ್ಸರ್ವ್ ಮಾಡಿರ್ತೀರಿ ಹ್ಯಾಂಡಲ್ ವೈಬ್ರೇಷನ್ ಎಲ್ಲ ಫುಲ್ ಇರುತ್ತೆ. ಬಟ್ ಇದ್ರಾಗ ಅದಂತೂ ಏನೂ ಪ್ರಾಬ್ಲಮ್ ಇಲ್ಲ. ಆಫ್ ರೋಡು ಒಂದು ಸಲ ಹೊಡೆದು ನೋಡು ಬೈಕ್. ಆಫ್ ರೋಡ್ ನಾನು ಇದೇ ಫಸ್ಟ್ ಟೈಮ್ ಈ ಬೈಕ್ನ ಆಫ್ ರೋಡು ಹೊಡೆಯತ್ತೇನೆ. ಸಸ್ಪೆನ್ಷನ್ ಅದು ಮಸ್ತ್ ವರ್ಕ್ ಆಗತ್ತವ. ಹಾಂ ನನಗೆ ಗೊತ್ತಿಲ್ಲ ರೀ ಕ್ಯಾಮ್ರಾ ಆ್ಯಂಗಲ್ ಅದು ಹೆಂಗೆ ಬರೋದೈತೆ. ಯಾಕಂದ್ರೆ ಕ್ಯಾಮ್ರಾ ಸೆಟಪ್ಪು ಫಸ್ಟ್ ಟೈಮ. ಸೊ ಒಂದು ಇಲ್ಲೇ ಸಮೀಪ ಇರೋ ಒಂದು ಮಸ್ತ್ ಪೈಕಿ ಲೊಕೇಶನ್ದಾಗ ತಂದು ಈ FZ-V3ನ ಪಾರ್ಕ್ ಮಾಡಿದ್ದೇನೆ. ಇದ್ರದ್ದು ವಾಕ್ ಥ್ರೂ ನೋಡೋಣ ಆ್ಯಂಡ್ ವಿಲ್ ಗೋ ಥ್ರೂ ಸಮ್ ಬೇಸಿಕ್ ಸ್ಪೆಸಿಫಿಕೇಷನ್ಸ್. ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಸ್ಪೆಸಿಫಿಕೇಷನ್ಸ್ ಇದ್ರಾಗ ನಾನು ನಿಮಗೆ ಹೇಳ್ತೇನೆ. ಇದ್ರ ಮ್ಯಾಗ ನೀವು ಡಿಸೈಡ್ ಮಾಡ್ಬೋದು ಈ ಬೈಕ್ನ ತೊಗೋಬೇಕು ಬೇಡ ಅಂತ. ಫಸ್ಟ್ ಆಫ್ ಆಲ್ ನೋಡ್ಬೇಕಾಯ್ತಂದ್ರೆ ನಮ್ಮದು ಕೀ ಹಾಕೋದು ಫ್ಯೂಲ್ ಟ್ಯಾಂಕ್ ಮೇಲೆ ಐತಿ, ಆನ್ ಮಾಡೋಣ. ಆಮೇಲೆ ಫಸ್ಟ್ ಬೇಸಿಕ್ ಇರೋದಂದ್ರೆ ನಮ್ಮದು ಕಾನ್ಸೋಲ್. ಈ ಬೈಕ್ ಇರೋ ಪ್ರೈಸ್ ಸೆಗ್ಮೆಂಟ್ ಒಳಗೆ ಬೇಸಿಕ್ ಫೀಚರ್ಸ್ ಏನೇನು ಬೇಕಲ್ಲ ಆ ಎಲ್ಲ ಫೀಚರ್ಸ್ ಇದ್ರೊಳಗೆ ಅದಾವೆ. ಇಲ್ಲಿ ಆಯಿಲ್ ಇಂಡಿಕೇಟರ್ ಐತಿ, RPM ಮೀಟರ್ ಇಲ್ಲೈತಿ, ಇಲ್ಲಿ ಸ್ಪೀಡೋಮೀಟರ್ ಐತಿ, ಆಮೇಲೆ ನ್ಯೂಟ್ರಲ್ ಇಂಡಿಕೇಟರ್, ಟ್ರಿಪ್, ಆಮೇಲೆ ಸೆಟ್ಟಿಂಗ್ ಬಟನ್ ಇಲ್ಲೈತಿ, ಸರ್ವಿಸ್ ಇಂಡಿಕೇಟರ್ ಇಲ್ಲೈತಿ, ಆಮೇಲೆ ನಮ್ಮದು ಇಂಡಿಕೇಟರ್ಸ್ ಲೈಟ್ ಇಲ್ಲೈತಿ, ABS ಲೈಟ್, ಆಮೇಲೆ ಹೈ ಬೀಮ್ ಇಂಡಿಕೇಷನ್ ಇಲ್ಲೈತಿ. ನಮ್ಗೆ ಬೇಸಿಕ್ ಫೀಚರ್ಸ್ ಏನು ಬೇಕಲ್ಲ ಒಂದು ಬೈಕ್ ನಾವು ಓಡ್ಸೋಕೆ ಏನು ನಮ್ಗೆ ಬೇಸಿಕ್ ಫೀಚರ್ಸ್ ಬೇಕಲ್ಲ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ಇದ್ರಾಗ ಮಸ್ತ್ ಬಗ್ಗೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ರೈಟ್ ಸೈಡ್ ನೋಡೋದಂದ್ರೆ ಇಗ್ನಿಷನ್ ಆನ್ ಆಫ್ ಬಟನ್ ಐತಿ, ಆಮೇಲೆ ಸ್ಟಾರ್ಟರ್ ಐತಿ, ಲೆಫ್ಟ್ ಸೈಡ್ ಹೈ ಬೀಮ ಲೋ ಬೀಮ, ಆಮೇಲೆ ಪಾಸ್ ಬಟನ್ ಐತಿ, ನಮ್ಮದು ಲೆಫ್ಟ್ ರೈಟ್ ಇಂಡಿಕೇಟರ್ಸ್, ಹಾರ್ನ. ಫಸ್ಟ್ ಇದ್ರದ್ದು ಥ್ರಾಟಲ್ ಸೌಂಡ್ ಹೆಂಗೈತೆ ಅನ್ನೋದು ನಿಮಗೆ ತೋರಿಸ್ತೇನೆ. ಇಗ್ನಿಷನ್ ಆನ್, ಸ್ಟಾರ್ಟರ್. ಈ ಬೈಕಿದ ಐಡಿಯಲ್ ಸೌಂಡ್ ಐತಿ.
ನೋಡ್ಬೋದು, ನೀವು ಕೇಳಿಸ್ಕೊತಿರ್ಬೋದು. ಇದು ಐಡಿಯಲ್ ಸೌಂಡ್. ಥ್ರಾಟಲ್ ಕೊಡೋನು ಇದು ಈ ಬೈಕದ ಫುಲ್ ಸೌಂಡ್ ಐತಿ. ಸೊ ಫಸ್ಟ್ ಆಫ್ ಆಲ್ ನಾವು ಬೈಕದ ಮುಂದಿನ ದಿನ ಇದ್ರದ್ದು ಸ್ಪೆಸಿಫಿಕೇಷನ್ಸ್ ನೋಡ್ಕೊತ ಹೋಗೋಣ ಅಂತ. ಸೊ ಫಸ್ಟ್ ನಾವು ಇದ್ರದ್ದು ಲೈಟ್ಸ್ ಚೆಕ್ ಮಾಡೋಣ. ಬಾಟಮ್ ಒಂದು ನಿಮಗೆ ಹ್ಯಾಲೋಜನ್ ಸಿಗ್ತೈತೆ. ಆಮೇಲೆ LED ಐತಿ, ಹೈ ಬೀಮ್, ಲೋ ಬೀಮ್ಕ. ಇಂಡಿಕೇಟರ್ಸು ಕಾಮನ್, ಹ್ಯಾಲೋಜನ್ ಅದಾವ. ಸೊ ಒಂದು ಸಲ ಇಂಡಿಕೇಟರ್ಸ್ ಹಾಕಿ ನೋಡೋಣ ಅಂತ. ನೋಡ್ರಿ, ನೀವು ನೋಡ್ತಿರ್ಬೋದು ಇಂಡಿಕೇಟರ್ಸ್ ಎಲ್ಲ ಹ್ಯಾಲೋಜನ್ ಅದಾವ. ಆಮೇಲೆ ಇದು ಹೈ ಬೀಮ್. ಮೇನ್ ಬೇಸಿಕ್ ಅಂದ್ರೆ ಫಸ್ಟ್ ಬರೋದಂದ್ರೆ ಟೈರ್ಸಿಗೆ FZ V3 ಬೇಸ್ ವೇರಿಯಂಟ್ದಾಗ ನಿಮಗೆ ಸಿಗ್ತೈತಿ 100/80 ಸೆಕ್ಷನ್ ಅಲಾಯ್ ವೀಲ್ ಸಿಗ್ತೈತಿ. ಸೊ 80 ಸೆಕ್ಷನ್ ಇರೋದ್ರಿಂದ ಈ ಬೈಕ್ಗೆ ಫ್ರಂಟ್ ಟಯರ್ ನಿಮಗೆ ಟರ್ನಿಂಗಲ್ಲಿ ಆಗಲಿ, ಕರು ತೆಗೋದ್ರೊಳಗಾಗಲಿ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಇದು ಮೇನ್ ಇದ್ರದ. ಆಮೇಲೆ ಸಸ್ಪೆನ್ಷನ್ ನೋಡೋದಾಯ್ತಂದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ FZ V3ದವ್ರು ಕೊಡ್ತಾರೆ. ಆಮೇಲೆ ಬ್ರೇಕ್ ಕಡೆ ಬರೋದಾದ್ರೆ 282 mm ಡಿಸ್ಕ್ ಬ್ರೇಕ್ ಐತಿ, ಸಿಂಗಲ್ ಚಾನಲ್ ABS, ಬೈಬ್ರೇಮೇಕ್. ಸೊ ABS ಇರೋದ್ರಿಂದ ಇದು ಮೇನ್ ಅಡ್ವಾಂಟೇಜ್. ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ನಮಗೆ ಸಿಂಗಲ್ ಚಾನಲ್ ABS ಸಿಗತೈತಿ, ಅದು ನಮ್ಮ ಯಮಹಾ FZ V3ದಾಗ. ಸೊ ಇದು ಒಂದು ಮೇನ್ ಅಡ್ವಾಂಟೇಜ್. ಯಾಕಂದ್ರೆ ನಿಮಗೆ ಗೊತ್ತು ನಮ್ಮ ಟಿಪಿಕಲ್ ಇಂಡಿಯನ್ ರೋಡ್ಸ್ ಹೆಂಗೆ ಇರ್ತೈತಿ. ಸಡನ್ನಾಗಿ ಯಾವಾರು ಅಡ್ಡು ಬರ್ತಾನೆ, ಸಡನ್ನಾಗಿ ನಾಯಿಗಳು ಬರ್ತಾವೆ, ಸಡನ್ನಾಗಿ ಸಣ್ಣ ಹುಡುಗರೆಲ್ಲ ಓಡಿ ಬರ್ತಾವೆ. ಸೊ ABS ಇರೋದು ಇದು ಮೇನ್ ಪ್ಲಸ್ ಪಾಯಿಂಟ್ ಇದಕ್ಕೆ, ಈ ಬೈಕ್ಗೆ. ಸೊ ನೆಕ್ಸ್ಟ್ ಮೇನ್ ಅಟ್ರಾಕ್ಷನ್ ಥಿಂಗ್ ಎಂಜಿನ್ ಕಡೆ ಬರೋದಾಯ್ತಂದ್ರೆ ಯಮಹಾದವ್ರದ್ದು 149cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಐತಿ. ಈ ಎಂಜಿನ್ ಪವರ್ಫುಲ್ ಐತಿ. ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ 149cc ಎಂಜಿನ್ ಅಂತೂ ಐತಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ. ಆಮೇಲೆ ಈ ಎಂಜಿನ್ 12.4 PS ಪವರ್ ಜನ್ರೇಷನ್ ಆಗ್ತೈತಿ. ಅಂದ್ರೆ 7250 RPMದಾಗ 12.4 PS ಪವರ್ ಜನ್ರೇಷನ್ ಆಗ್ತೈತಿ. ಆಮೇಲೆ ಟಾರ್ಕ್ ಕಡೆ ಬರೋದಾಯ್ತಂದ್ರೆ 13.3 Nm ಟಾರ್ಕ್ನು 5500 RPM ಒಳಗೆ ಇದು ಎಂಜಿನ್ ಜನ್ರೇಟ್ ಮಾಡ್ತೈತಿ. ಸೊ ನಂಬರ್ ವೈಸ್ ಎಲ್ಲ ನೋಡ್ರಿ ನಿಮಗೆ ಒಂದು ಸ್ವಲ್ಪ ಡಿಸೆಂಟ್ ಅನ್ನಿಸ್ಬೋದು. ಬಟ್ ಎಂಜಿನ್ ಸ್ಮೂತ್ನೆಸ್ ನಿಮಗೆ ಟ್ರಾಫಿಕ್ ಒಳಗೆ ಗೊತ್ತಾಗ್ತೈತಿ ಹೆಂಗೈತೆ ಅನ್ನೋದು. ಆಮೇಲೆ ನೆಕ್ಸ್ಟ್ ಬರೋದಾಯ್ತಂದ್ರೆ ಇದು ಫ್ಯೂಯಲ್ ಟ್ಯಾಂಕ್ ಈ ಬೈಕ್ ಮೇನ್ ಮಸ್ಕ್ಯುಲರ್ ಬಾಡಿ ಲುಕ್ ಕೊಡೋದ, ಸ್ಪೋರ್ಟಿ ಲುಕ್ ಕೊಡೋದಂದ್ರೆ ಫ್ಯೂಯಲ್ ಟ್ಯಾಂಕ್. 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಐತಿ. ಆಮೇಲೆ ಸೀಟ್ ಕಂಫರ್ಟ್ನೆಸ್ಗೆ ಬಂದ್ರೆ ಇದು ಬೇಸ್ ವೇರಿಯಂಟ್ ಒಳಗೆ ನಿಮ್ಗೆ ಸ್ಪ್ಲಿಟ್ ಸೀಟ್ ಸಿಗಂಗಿಲ್ಲ. ನೀವು ಬೇಕಾದ್ರೆ ಅಡಿಷ್ನಲಿ ಹೊರಗಡೆ ಹಾಕ್ಸ್ಕೋಬೋದು. ಬಟ್ ಸೀಟ್ ಕಂಫರ್ಟ್ ನೋಡೋದಾಯ್ತಂದ್ರೆ ಫುಲ್ ಸ್ಮೂತ್ ಐತಿ. ನೀವು ಆರಾಮಾಗಿ ಲಾಂಗ್ ರೈಡೆಲ್ಲ ಮಾಡ್ತಿರತ್ತಂದ್ರೆ, ಪಿಲಿಯನ್ ರೈಡರ್ನೂ ಕುಣಿಸ್ಕೊಂಡು ಲಾಂಗ್ ರೈಡ್ ಮಾಡ್ತಿರತ್ತಂದ್ರೆ ಬೆಸ್ಟ್ ಐತಿ. ನಿಮಗೆ ಬೆನ್ನು ನೋವು ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಸೀಟ್ ಅಂತೂ ಕಂಫರ್ಟ್ ಲೆವೆಲ್ಲೇ ನೋಡ್ರೆ ಮಸ್ತ್ ಐತಿ. ನೆಕ್ಸ್ಟ್ ಎಕ್ಸಾಸ್ಟ್. ಈಗ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ಜಾಸ್ತಿ ಅಂದ್ರೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಜಾಸ್ತಿ ಇದಾವೆ. ಸೊ ಅದ್ರಾಗ ಇದು ಸೈಡ್ ಮೌಂಟೆಡ್ ಎಕ್ಸಾಸ್ಟ್ ಐತಿ. ಈ ಬೈಕಿಗೆ ಮತ್ತೊಂದು ಸ್ಪೋರ್ಟಿ ಲುಕ್ ಕೊಡೋದಂದ್ರೆ ಮೇನ್ ಇದು ಎಕ್ಸಾಸ್ಟ್ ಮತ್ತು ಎಕ್ಸಾಸ್ಟ್ ಸೌಂಡ್. ಈ ಬ್ಯಾಕ್ ಸೈಡ್ದಿಂದ ನೋಡೋದಾದ್ರೆ ನಮ್ದು FZ V3 ಲುಕ್ ಈ ಥರ ಐತಿ, ಮಸ್ತ್ ಲುಕ್ ಕೊಡತೈತಿ ಬ್ಯಾಕ್ ಸೈಡ್ದಿಂದ. ಆಮೇಲೆ ಟೈರ್ ಸೆಕ್ಷನ್ಗೆ ಬರೋದೈತೆ ಅಂದ್ರೆ ಒಂದು ಟೈರ್ ಹಗ್ಗರ್ ಐತಿ ಪ್ಲಾಸ್ಟಿಕ್ದ. ಆಮೇಲೆ 140/60 ಆಸ್ಪೆಕ್ಟ್ ರೇಷಿಯೋ ಇರೋಂತಹ ಅಲಾಯ್ ವೀಲ್ ಐತಿ 17 ಇಂಚ್. ಆಮೇಲೆ ಡ್ರಿಫ್ಟಿಂಗ್ದಾಗಲಿ, ಆಮೇಲೆ ನೀವು ಮಳೆಯಾಗದು ಗಾಡಿ ಓಡಿಸ್ತೇನೆಂದ್ರೆ ಬೈಕ್ ಸೇಫ್ ಐತಿ. ಆಮೇಲೆ 220 mm ಡಿಸ್ಕ್ ಬ್ರೇಕ್ ಐತಿ. ಆಮೇಲೆ ಬ್ಯಾಕ್ ಸೈಡ್ ABS ಇಲ್ಲ, ಇದೊಂದು ಡ್ರಾಬ್ಯಾಕ್. ಬಟ್ ನಮಗೆ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ABS ಸಿಗತೈತಿ, ಅದು ಒಳ್ಳೆ ಮಾತು. ಫ್ರಂಟ್ ಸೈಡ್ ಸಿಗತೈತಿ, ದ್ಯಾಟ್ಸ್ ಓಕೆ, ಡೀಸೆಂಟ್ ಐತಿ. ಆಮೇಲೆ ಸಸ್ಪೆನ್ಷನ್ ಕಡೆ ಬರೋದೈತೆ ಅಂದ್ರೆ ಮೋನೋಶಾಕ್ ಸಸ್ಪೆನ್ಷನ್ ಐತಿ. ಆಮೇಲೆ ಬ್ಯಾಕ್ ಸೈಡ್ ಇಂಡಿಕೇಟರ್ಸ್ ನೋಡೋದೈತೆ ಅಂದ್ರೆ 2 ಹ್ಯಾಲೋಜನ್ ಇಂಡಿಕೇಟರ್ಸ್ ಇದಾವೆ. ಆಮೇಲೆ ಸೈಡ್ ವ್ಯೂದಿಂದ ನೋಡೋದಾಯ್ತಂದ್ರೆ ಒಂದು ಲೇಡೀಸ್ ಫುಟ್ ರೆಸ್ಟ್ ಐತಿ. ಇದು ಎಲ್ಲ ಆಕ್ಸಸರೀಸ್ ಒಳಗೆ ಇನ್ಕ್ಲೂಡೆಡ್ ಅದಾವೆ. ಸೊ ಲೇಡೀಸ್ ಫುಟ್ ರೆಸ್ಟ್ ಮಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಮಿಡ್ಲ್ ಕ್ಲಾಸ್ ಬಾಯ್ಸ್ಗೆ ಒಂದು ಬೈಕ್ ತೊಗೊಂಡ್ಮ್ಯಾಗ ಅವ್ರ ಅವನ ಬೈಕ್ ಮ್ಯಾಗ ಕುಣಿಸ್ಕೊಂಡು ಹೋಗೋದು ಭಾಳ ದೊಡ್ಡ ಡ್ರೀಮ್ ಇರ್ತೈತಿ. ಸೊ
ನಿಮಗೆ ಗೊತ್ತಿರ್ಬೋದು ಅವಾಗಳಿಗೆ ಇಂಥ ದೊಡ್ಡ ಬೈಕ್ ಮ್ಯಾಗ ಕೊಂಡಾಕದು ಪ್ರಾಬ್ಲಮ್ ಆಗ್ತೈತಿ. ಸೊ ಇದ್ರ ಮ್ಯಾಗಂತೂ ನನಗೆ ಅನ್ಸಿದ ಮಟ್ಟಿಗೆ ಇದ್ರ ಮ್ಯಾಗಂತೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ, ಯಾಕಂದ್ರೆ ಲೇಡೀಸ್ ಫುಟ್ರೆಸ್ಟ್ ಐತಿ. ಆಮೇಲೆ ಬೈಕ್ ಹೈಟ್ ಎಲ್ಲ ಕಂಪೇರ್ ಮಾಡಿತ್ತಂದ್ರೆ ಆರಾಮಾಗಿ ಕೂತು ಬೈಕ್ ಮ್ಯಾಗ ನೀವು ನಿಮ್ಮ ಮಮ್ಮಿನ ಕುಣಿಸ್ಕೊಂಡು ಹೋಗ್ಬೋದು, ಗರ್ಲ್ ಫ್ರೆಂಡ್ ಕುಣಿಸ್ಕೊಂಡು ಹೋಗೋರು ಅವರು ಹೋಗ್ಬೋದು. ಸೈಡ್ ವ್ಯೂದಿಂದ ಬೈಕ್ ಈ ಥರ ನಿಮಗೆ ಕಾಣ್ತೈತಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಸೀಟ್ ಹೈಟ್ ನೋಡೋದಾಯ್ತಂದ್ರೆ 790 mm ಸೀಟ್ ಹೈಟ್ ಐತಿ. ಸೊ ಆರಾಮ್ 5 feet ಅಬೋವ್ ಇದ್ದವರು ಆರಾಮ್ ಬೈಕ್ ಮಾಡ್ಕೊಂಡ್ಬೋದು. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದೈತಂದ್ರೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಸೊ ಹಂಪ್ಸ್ದಾಗಂತೂ ಅದು ಏನೂ ಪ್ರಾಬ್ಲಮ್ ಕೊಡೋಂಗಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಬ್ಬರ ಮಂದಿ ಗಾಡಿ ಹೊಡಿತೀರಂದ್ರೆ. ಯಾಕಂದರೆ ಟ್ರಿಪ್ಸಿಗೆ ಕೂತ್ಕೊಂಡು ಹೊಂಟ್ರಂದ್ರೆ ಯಾವುದೂ ಬೈಕ್ ಇರಲಿ ಗ್ರೌಂಡ್ ಕ್ಲಿಯರೆನ್ಸ್ ಹಂಪ್ಸ್ಗೆ ಟಚ್ ಆಗೋ ಚಾನ್ಸಸ್ ಭಾಳನೇ ಇರ್ತೈತಿ. ಸೊ ಈ ಬೈಕ್ದು ಗ್ರೌಂಡ್ ಕ್ಲಿಯರೆನ್ಸ್ 165 mm ಐತಿ. ಇದೊಂದು ಬೆಸ್ಟ್ ಅಡ್ವಾಂಟೇಜ್. ಯಾಕಂದ್ರೆ ಆರಾಮ್ ಯಾವುದೂ ಬೈಕ್ ಇರಲಿ ನೀವು ಟ್ರಿಪ್ಸಿಗೆ ಹೊಂಟ್ರಂದ್ರೆ ಬೈಕ್ ಹಂಪ್ಸ್ಗೆಲ್ಲ ಟಚ್ ಆಗೋದು ಅದು ಮಸ್ಟ್ ಆ್ಯಂಡ್ ಶುಡ್. ಸೊ ಈ ಬೈಕ್ದು ಸೇಮ್ ಐತಿ. ಯಾಕಂದರೆ ಟ್ರಿಪ್ಸಿಗೆ ಹೊಂಟ್ರಂದ್ರೆ ಅದು ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಎಲ್ಲೂ ಮ್ಯಾಟ್ರ್ ಆಗಂಗಿಲ್ಲ. 165 mm ಇರೋದ್ರಿಂದ ನೀವು ಇಬ್ಬರು ಜನ ಹೊಂಟಿರಂದ್ರೆ ಆರಾಮ್ ಯಾವ್ದು ಬೇಕಾದ ಹಂಪ್ಸ್ ಆರಾಮಾಗಿ ಜಿಗಿಸ್ಕೊಂಡು ಹೋಗ್ಬೋದು, ಬಟ್ ರೈಡ್ ಸೇಫ್ಲಿ. ಸೊ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾಯ್ತಂದ್ರೆ FZ ಇದು V3 ವರ್ಷನ್ದೊಳಗೆ ಗ್ಲಾಸಿ ಬ್ಲ್ಯಾಕ್ ಕಲರ್ ಇದೊಂದು ಅವೈಲೇಬಲ್ ಐತಿ. ಯಾಕಂದ್ರೆ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಗ್ಲಾಸಿ ಬ್ಲ್ಯಾಕ್ ಕಲರ್ ಒಂದು ಅವೈಲೇಬಲ್ ಐತಿ. ಮೈಲೇಜ್ ಬಗ್ಗೆ ಮಾತಾಡೋದಾಯ್ತಂದ್ರೆ ಸಿಟ್ಯಾಗ ಟ್ರಾಫಿಕ್ ಒಳಗೆ ಈ ಬೈಕ್ ಆರಾಮ್ಸೆ ನಿಮಗೆ 40 to 45 ಕಿಲೋಮೀಟರ್ಸ್, ಆ್ಯಕ್ಚುಲಿ 45+ ಕಿಲೋಮೀಟರ್ಸ್ ನಿಮಗೆ ಮೈಲೇಜ್ ಬೈಕ್ ಕೊಡ್ತೈತಿ. ಆಮೇಲೆ ಹೈವೇ ರೈಡ್ ಹೋದ್ರಂದ್ರೆ 50 to 53+ ಆರಾಮ್ ಮೈಲೇಜ್ ಬೈಕ್ ಕೊಡ್ತೈತಿ. ಯಾಕಂದ್ರೆ ಕಂಪ್ನಿ ಕ್ಲೇಮ್ ಮಾಡೋದಕ್ಕಿಂತನೂ ರಿಯಲ್ ಎಕ್ಸ್ಪೀರಿಯೆನ್ಸ್ ಮ್ಯಾಟರ್ ಆಗ್ತೈತಿ. ಕಂಪ್ನೀದವ್ರು ರಗಡ್ ಕ್ಲೇಮ್ ಮಾಡ್ತಾರೆ. ಸೀರಿಯಸ್ ಪಾರ್ಟ್ಸ್ ಅಪಾರ್ಟ್ ಬೈಕ್ದು ಕಾನ್ಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಕಡೆ ನೋಡೋದಾಯ್ತಂದ್ರೆ ನನಗೆ ಅಷ್ಟೇನು ಡಿಸ್ಅಡ್ವಾಂಟೇಜ್ ಏನು ಅನಿಸಿಲ್ಲ. ಫಸ್ಟ್ ಡಿಸ್ಅಡ್ವಾಂಟೇಜ್ ಏನು ಅನ್ಸಿದ್ದಂದ್ರೆ ಇದ್ರಾಗ ಗೇರ್ ಇಂಡಿಕೇಟರ್ ಇಲ್ಲ. ಯಾಕಂದ್ರೆ ಡಿಜಿಟಲ್ ಕನ್ಸೋಲ್ ಒಳಗೆ ಗೇರ್ ಇಂಡಿಕೇಟರ್ ಇರಬೇಕಿತ್ತ ಅನ್ನಿಸ್ತು. ಯಾಕಂದ್ರೆ ಫಸ್ಟ್ ಟೈಮ್ ರೈಡರ್ಸ್ಗೆ ನ್ಯೂ ರೈಡರ್ಸ್ಗೆ ಕನ್ಫ್ಯೂಸ್ ಆಗ್ತೈತಿ. ಯಾಕಂದ್ರೆ 5 ಗೇರ್ಸ್ ಇರೋದ್ರಿಂದ ಇದೊಂದು ಸ್ವಲ್ಪ ಡ್ರಾಬ್ಯಾಕ್ ಆಗ್ತೈತಿ. ಬಟ್ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ಮಸ್ತ್ ಬಗ್ಗೆ ಡಿಜಿಟಲ್ ಕನ್ಸೋಲ್ ಬೇಸಿಕ್ ಸಿಗತೈತಿ ಇದೊಂದು. ಆಮೇಲೆ ಇದು 149cc ಎಂಜಿನ್ ಇರೋದ್ರಿಂದ ಟಾಪ್ ಆ್ಯಂಡ್ ಒಳಗೆ ಸ್ವಲ್ಪ ಸ್ಟ್ರಗಲ್ ಅನಿಸ್ತೈತೆ ಅಷ್ಟೇ, ಹಂಗೆ ಭಾಳ ಏನಿಲ್ಲ. ಯಾಕಂದರೆ ನೀವು ಸಿಂಗಲ್ ಸೋಲೋ ರೈಡ್ ಮಾಡ್ಕೊತ ಟಾಪ್ ಆ್ಯಂಡ್ ಒಳಗೆ ಟಾಪ್ ಸ್ಪೀಡ್ ಹೊಡೆದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಏನಾರೇ ಟಿಪ್ಸ್ ಡ್ಯುವಲ್ ರೈಡರ್ಸ್ ಹೊಂಟಿರಿ, ಪಿಲಿಯನ್ ರೈಡರ್ ಏನಿದ್ದಂದ್ರೆ ಸ್ವಲ್ಪ ನಿಮಗೆ ಟಾಪ್ ಆ್ಯಂಡ್ ಒಳಗೆ ಪ್ರಾಬ್ಲಮ್ ಆಗ್ತೈತಿ. ನನಗೆ ಅನಿಸಿದ್ದು ಕಾನ್ಸ್ ಇವು ಇಷ್ಟ. ಮತ್ತು ನೀವು ಲಾಂಗ್ ರೈಡ್ ಅದು ಮಾಡೋಕೆ ಹೋಗ್ತೇನಂದ್ರೆ ಬೆಸ್ಟ್ ಐತಿ. ಯಾಕಂದರೆ ನಿಮಗೆ ಬ್ಯಾಕ್ ಪೇನ್ ಅದು ಏನೂ ಬರೋಂಗಿಲ್ಲ ಈ ಬೈಕ್ ಮ್ಯಾಗ. ನನಗೆ ಅನ್ಸಿದ್ದು ಡ್ರಾಬ್ಯಾಕ್ಸ್ ಇಷ್ಟ. ಇನ್ನು ನಿಮಗೆ ಏನಾರೇ ಅನ್ಸಿತ್ತಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ. ಆಮೇಲೆ ಆಲ್ದೋ ಬೈಕ್ಸ್ ನಮ್ಮೆಲ್ಲ ಹುಡುಗರದ್ದು ಡ್ರೀಮ್ ತೊಗೋದಂತ. ಸೊ ಡ್ರೀಮ್ನ ನಾವಾಗ ಫುಲ್ಫಿಲ್ ಮಾಡ್ಕೊಂಡ್ರೆ ಭಾಳ ಬೆಸ್ಟ್ ಅನ್ನಿಸ್ತೈತಿ. ಮನ್ಯಾಗಿನವ್ರಿಗೆ ಫೋರ್ಸ್ ಮಾಡಿ ಬೈಕ್ ಕೊಡಿಸಂತ ನಾವು ಹಿಂದೆ ಬೀಳಬಾರ್ದು. ನಮಗೆ ದುಡ್ದು ಬೈಕ್ ತೊಗೋ ಕೆಪಾಸಿಟಿ ಬಂದಾಗ ತೊಗೋರಿ ಬೈಕ್. ಇಲ್ಲಾಂದ್ರೆ ಅನ್ನೆಸರಿಯಾಗಿ ಪೇರೆಂಟ್ಸ್ಗೆ ಯಾರು ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಂಗೆ ಗೊತ್ತು ನಮ್ಮ ಮಿಡ್ಲ್ ಕ್ಲಾಸ್ ಬಾಯ್ಸ್ದು ಎಮೋಷನ್, ಅವ್ರ ಪೇರೆಂಟ್ಸ್ಗೆ ಅದು ಏನು ಫೋರ್ಸ್ ಮಾಡೋಂಗಿಲ್ಲ. ಅವ್ರ ಕೆಪಾಸಿಟಿ ಬಂದಾಗ ಅವ್ರು ತೊಗೋತಾರೆ. ಬಟ್ ಆದರೂ ನನಗೆ ಹೇಳ್ಬೇಕು ಅನ್ನಿಸ್ತು ಇದೊಂದು ಪಾಯಿಂಟ್. FZ V3ನ ಟ್ರಾಫಿಕ್ದಾಗೂ ಹೊಡೆದಿದ್ದಾಯ್ತು, ಆಫ್ ರೋಡ್ದಾಗೂ ಹೊಡೆದಿದ್ದಾಯ್ತು, ಆಮೇಲೆ ಸ್ವಲ್ಪ ಹೈ ಸ್ಪೀಡ್ದಾಗೂ ಹೊಡೆದಿದ್ದಾಯ್ತು. ಓವರಾಲ್ ನೋಡೋದೈತಂದ್ರೆ ಈ ಬೈಕ್ ನಾ ರೆಕಮೆಂಡ್ ಮಾಡ್ತೇನೆ. ನೀವು ಅಷ್ಟೇ ಕಮ್ಮಿ ಬಜೆಟ್ ಒಳಗೆ ಒಂದು ಒಳ್ಳೆ ಬೈಕ್ ನೋಡಕತ್ತೀರಿ ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಮತ್ತು ಲಾಂಗ್ ಟರ್ಮ್ ನಿಲ್ಬೇಕಂದ್ರೆ ಇದು ಬೈಕ್ ಬೆಳಗಾಮ್ದಾಗ ಆನ್ ರೋಡ್ ಬಿದ್ದಿದ್ದು 1.3 ಆಫ್ಟರ್ GST ರಿಡಕ್ಷನ್. ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ನಿಮಗೆ ಹೇಳೋದೇನೆಂದ್ರೆ ಬೈಕ್ ನೀವು ಎಲ್ಲೇ ಹೊಡೀರಿ, ಹೆಂಗೆ ಹೊಡೀಲಿ, ಸೇಫಾಗಿ ಹೊಡೀರಿ. ನೀವು ಕರೆಕ್ಟಾಗಿ ಹೊಡಿತಿರ್ತೀರಿ. ನಮ್ದು ಗಾಂಡು ನಶೀಬ್ ಇತ್ತಂದ್ರೆ ಯಾವಾಗ ಏನಾಗ್ತೈತೆ ಹೇಳಕ್ಕೆ ಬರೋಂಗಿಲ್ಲ. ಸೊ ಸ್ವಲ್ಪ ಮೈ ಮ್ಯಾಗ ಪ್ರಜ್ಞೆ ಇಟ್ಕೊಂಡು ಲಕ್ಷ ಇಟ್ಕೊಂಡು ಗಾಡಿ ಹೊಡಿತು ಬರ್ರಿ. ಫೈನಲ್ ಆಗಿ ಹೇಳ್ಬೇಕಾಯ್ತಂದ್ರೆ ಈ ಬೈಕ್ ನಿಮಗೆ ಸಿಟಿ ರೈಡ್ಗೂ ಏಕ್ ನಂಬರ್ ಐತಿ. ಆಮೇಲೆ ಡೈಲಿ ಯೂಸೇಜ್ ಮಾಡ್ತೀರಿ ಅದಕ್ಕೂ ಸಹಿ ಐತಿ. ವೀಕೆಂಡ್ಸ್ ಒಳಗೆ ಎಲ್ಲರ ರೈಡ್ ಹೋಗ್ತೀರಿ, ಲಾಂಗ್ ರೈಡ್ ಹೋಗ್ತೀರಿ ಅದಕ್ಕೂ ರೈಟ್ ಐತಿ. ಆಮೇಲೆ ನೈಟ್ ರೈಡ್ ಮಾಡ್ಬೇಕಾ, ನೈಟ್ ಎಲ್ಲರೂ ದೂರ ಹೋಗಿ ಚಹಾ ಕೊಡೋದು ಒಬ್ಬ ಹೋಗಿ ಬರ್ಬೇಕಾ, ನೀವು ಗಾಡಿ ಮ್ಯಾಗ ಒಬ್ಬರೇ ಹೊಂಟಿದ್ದೀರಿ, ಸೋಲೋ ಹೊಂಟಿದ್ದೀರಿ ಅಂತ ಫೀಲ್ ಕೊಡೋಂಗಿಲ್ಲ. ಈ ಬೈಕ್
ಬೈಕ್ ರಿವ್ಯೂ ಇದು ನನ್ನ ಫಸ್ಟ್ ಟೈಮ್. ನನಗೆ ಏನು ಗೊತ್ತೈತಿ ಬೇಸಿಕ್ಕಾಗಿ ತಲೆಯಾಗ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಬೇಕಂತ ಏನೂ ಇರಲಿಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ರಾ ಆಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ. ನನಗಿದ್ದಷ್ಟು ನನಗೆ ಗೊತ್ತಿರೋಷ್ಟು ನಾಲೇಜ ನನಗೆ ಹೆಂಗೆ ಹೇಳಕ್ಕೆ ಬರ್ತೈತೆ ಹಂಗೆ ನಾ ಹೇಳಿದ್ದೇನೆ. ಈ ಬೈಕ್ ನೋಡಿ ನಿಮ್ಮ ರಿವ್ಯೂ ನೋಡಿ ನಿಮಗೆ ಏನಾರ ಬೈಕ್ ಪರ್ಚೇಸ್ ಮಾಡಬೇಕಾಯ್ತಂದ್ರೆ ಈ ಬೈಕ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ಏನಾದರೂ ಎಡಿಷ್ನಲಾಗಿ ನನಗೆ ಟಿಪ್ಸ್ ಕೊಡಬೇಕಾಯ್ತಂದ್ರೆ ನನಗೆ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಆಗಿರಲಿ, ಎಡಿಟಿಂಗ್ ಬಗ್ಗೆ ಆಗಿರಲಿ, ಆಮೇಲೆ ಬೈಕ್ ರಿವ್ಯೂ ಮ್ಯಾಗ ಆಗಿರಲಿ, ಮೋಟೋ ವ್ಲಾಗಿಂಗ್ ಮ್ಯಾಗ ಆಗಿರಲಿ, ಏನಾರ ಟಿಪ್ಸ್ ಕೊಡಬೇಕಾಯ್ತಂದ್ರೆ ನೀವು ಫ್ರೀ ಆಗಿ ಏನೂ ವಿಚಾರ ಮಾಡಲ್ದ ಕಮೆಂಟ್ ಒಳಗೆ ಮಾಡಿರಿ. ಯಾಕಂದ್ರೆ ನಾನು ಒಬ್ಬ ನಿಮ್ಮ ದೋಸ್ತ, ನಾನು ಒಬ್ಬ ನಿಮ್ಮ ಅಣ್ಣನ ಅಥವಾ ನಾನು ನಿಮ್ಮೊಬ್ಬ ತಮ್ಮ ಇದ್ದಂಗೆ. ಸೊ ಹೆಂಗೆ ವೀಡಿಯೋಸ್ ಓಡ್ತಾವೆ ಏನೋ ಗೊತ್ತಿಲ್ಲ, ಮುಂದಿಂದ ಕಂಟೆಂಟ್ಸು ಹೆಂಗೆ ಬರ್ತಾವೆ ಅನ್ನೋದು ಕ್ಲಾರಿಟಿ ಇಲ್ಲ. ಯಾಕಂದ್ರೆ ನಾ ಜಸ್ಟ್ ಹಂಗೆ ಆನ್ ದ ಗೋ ಸ್ಟಾರ್ಟ್ ಮಾಡಿದೆ ನಾ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತ ಮೋಟೋ ವ್ಲಾಗಿಂಗ್ ಮಾಡಬೇಕಂತ. ಸೊ ಇನ್ನು ನನ್ನ ಸಪೋರ್ಟ್ ನೋಡೋದಲ್ಲ ನಿಮ್ಮ ಸಪೋರ್ಟ್ ನಾ ಟ್ರೂಲಿ ಅಪ್ರಿಷಿಯೇಟ್ ಮಾಡ್ತೇನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೈಕ್ಸ್ ನಮ್ಮ ಹುಡುಗರಿಗೆ ಬೈಕ್ ಅಂದ್ರೆ ಅದೊಂದು ಮಷಿನ್ ಅಲ್ಲ, ಅದೊಂದು ಎಮೋಷನ್ನ. ಸೊ ಫೈನಲಾಗಿ FZ-V3 ರಿವ್ಯೂ ಇಷ್ಟಿತ್ತು. ಪ್ಲೀಸ್ ಈ ವಿಡಿಯೋ ಯಾರೇ ನಿಮ್ಮ ದೋಸ್ತರು ಬೈಕ್ ತೊಗೋಬೇಕು ಅನ್ನೋರಿಗೆಲ್ಲ ಶೇರ್ ಮಾಡಿರಿ. ನಿಮಗೆ ಏನಾರು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿವರೆಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಲೀಸ್ ವಿಯರ್ ಹೆಲ್ಮೆಟ್, ರೈಡ್ ಸೇಫ್. ಎಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಸಿಗ್ತೇನೆ. ಟಾಟಾ ಬಾಯ್ ಬಾಯ್. ಮತ್ತೊಮ್ಮೆ ಎಲ್ಲರಿಗೂ ನಿಮ್ಮ ರೈಡರ್ 22 ಮಾಡುವ ನಮಸ್ಕಾರಗಳು ಮತ್ತು ಧನ್ಯವಾದಗಳು.